ರೌಡಿ ನಾಗನ ಜೊತೆಗೆ ಜೈಲಲ್ಲಿ ದರ್ಶನ್ ಹರಟೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಫೋಟೋ ವೈರಲ್ ಆದ ಬೆನ್ನಲ್ಲೇ ದರ್ಶನ್ ಸಿಡಿಮಿಡಿಗೊಂಡಿದ್ದಾರಂತೆ. ಜೈಲಿನಲ್ಲಿ ರೌಡಿ ನಾಗ ಮತ್ತು ಸಹಚರರ ವಿರುದ್ಧ ಎಗರಾಡಿದ್ದಾರಂತೆ ದರ್ಶನ್. ವಿಶೇಷ ಭದ್ರತಾ ಕೊಠಡಿಯಲ್ಲಿರುವಂತಹ ದರ್ಶನ್ ಹಾಗೂ ಕೆಲವು ಸಹಚರರಿಗೆ ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಫೋಟೋ ತೆಗೆದಿದ್ಯಾರು, ಮೀಡಿಯಾ ಕೊಟ್ಟಿದ್ಯಾರು, ನಮ್ಮ ಸ್ವೇಚ್ಛಾಚಾರ ಬಯಲಾಗಿದ್ದು ಹೆಂಗೆ, ನಾವೊಂದು ಮುಖವಾಡ ಧರಿಸಿದ್ವಿ, ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ವಿ, ಹೆಂಗೋ ಎಲ್ಲ ಆಗ್ತಾ ಇತ್ತು, ಈ ಫೋಟೋ ಲೀಕ್ ಆಗ್ಬಿಟ್ಟು ಎಲ್ಲದಕ್ಕೂ ಕೂಡ ಬೆಂಕಿ ಬಿದ್ದುಬಿಡ್ತಲ್ಲ ಅಂತ ದರ್ಶನ್ ರಾಂಗ್ ಆಗಿದ್ದಾರಂತೆ. ಹೀಗಾಗಿ ಆ ಕೋಪ ನೇರವಾಗಿ ತಿರುಗಿರೋದು ತನಗೆ ಸಕಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದಂತಹ ರೌಡಿ ನಾಗ ಮತ್ತು ಪಟಾಲಂ ವಿರುದ್ಧ. ಹೀಗಾಗಿ ಸದ್ಯಕ್ಕೆ ಜೈಲಿನಲ್ಲಿ ಸ್ವಲ್ಪ ಪರಿಸ್ಥಿತಿ ಬಹಳ ಸೂಕ್ಷ್ಮವಾಗಿದೆ ಅಂತ ಗೊತ್ತಾಗ್ತಾ ಇದೆ. ರೌಡಿ ನಾಗ ಇನ್ನೊಂದು ಕಡೆಗೆ ನೋಡಿದ್ರೆ ಸಿಕ್ಕವ್ರಿಗೆಲ್ಲ ಹೊಡೆದಿದ್ದಾರಂತೆ. ನೀನ್ ಲೀಕ್ ಮಾಡ್ದ, ಯಾಕೆ ಮಾಡ್ದೆ ಅಂತ ಒಂದು 15 ಜನಕ್ಕೆ ಹೊಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ನಲ್ಲಿ ಅದೇನು ಜೈಲ, ಹುಚ್ಚರು ಸಂತೆನಾ, ಯಾರಿಗೆ ಬೇಕಾದ್ರೂ ಹೊಡಿತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ, ಅರ್ಥ ಆಗ್ತಾ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಒಂದ್ ಕಡೆಗೆ ದರ್ಶನ್ ರಾಂಗ್ ಆಗಿದ್ದಾರೆ ವಿಲ್ಸನ್ ಗಾರ್ಡನ್ ನಾಗನ ಮೇಲೆ ಅನ್ನೋದು ತಿಳಿದು ಬರ್ತಾ ಇತ್ತು. ಸೊ ಇದು ತಾತ್ಕಾಲಿಕ ಕೋಪನ, ಆಮೇಲೆ ರಾಜಸಂತಾನ ಆಯ್ತಾ ಇಬ್ಬರ ನಡುವೆ, ಅಥವಾ ಏನ್ ಕತೆ? ಇನ್ನೂ ಕೋಪ ಕಂಟಿನ್ಯೂ ಆಗ್ತಾ ಇದೆಯಾ, ವಾರ್ ಕಂಟಿನ್ಯೂ ಆಗ್ತಾ ಇದೆಯಾ? ಜೈಲು ಅನ್ನೋದು ಕೈದಿಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಥವಾ ಅಧಿಕಾರಿಗಳು ಕಂಟ್ರೋಲ್ ಮಾಡ್ತಾ ಇದಾರ? ನಾವು ಮತ್ತೆ ಪ್ರಶ್ನೆ ಮೂಡುವಂತ ಆಗ್ತಾ ಇದೆ ಅಲ್ಲಿನ ಆಕ್ಟಿವಿಟೀಸ್. ಖಂಡಿತ ಮಮತಾ, ಜೈಲಿನಲ್ಲಿ ಈಗಾಗಲೇ ಏನು ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ಕುತ್ಕೊಂಡಿರುವಂತ ಫೋಟೋ ವೈರಲ್ ಆಗ್ತಿದ್ದಂತೆ ಒಂದ್ ಕಡೆಗೆ ದರ್ಶನ್ ನೇರವಾಗಿ ವಿಲ್ಸನ್ ಗಾರ್ಡನ್ ನಾಗನ ಬಳಿನೇ ಒಂದು ಕಿಚ್ಚಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ನಾವು ಇಷ್ಟೆಲ್ಲ ಒಳಗಡೆ ವಿಶೇಷ ಭದ್ರತಾ ಕೊಠಡಿಲಿ ಇದ್ರೂ ಸಹ ಇಲ್ಲಿ ಅಷ್ಟು ಜನ ಇದ್ದಾರೆ, 25 ರೂಮಲ್ಲಿ, ಅದು ನಮ್ಮ ಹುಡುಗರೇ ಜಾಸ್ತಿ ಇರೋಂಥದ್ದು. ಹಾಗಾಗಿ ಯಾರು ನಮ್ಮಲ್ಲಿ ಈ ಫೋಟೋವನ್ನು ತೆಗೆದು ಮಾಧ್ಯಮದವರಿಗೆ ಕೊಟ್ಟರು ಅಥವಾ ಆಚೆ ಹೇಗೆ ಹೋಯ್ತು ಅನ್ನೋ ಪ್ರಶ್ನೆಯನ್ನ ನೇರವಾಗಿ ನಾಗನ ಬಳಿ ಚರ್ಚೆ ಮಾಡ್ತಾರೆ. ನಾಗನ ಬಳಿ ಚರ್ಚೆ ಆಗ್ತಿದೆ ಅಂದ್ರೆ ನಾಗನಿಗೆ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಅಲ್ಲಿ ಒಂದಷ್ಟು ಹುಡುಗರನ್ನ ಕರೀತಾರೆ. ಯಾರಾದ್ರೂ ಈ ಫೋಟೋವನ್ನ ತೆಗೆದು ಯಾರು ಕಳಿಸಿದ್ದು ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಯಾರು ಸಹ ಮಾತನಾಡಲ್ಲ. ಆ ಸಂದರ್ಭದಲ್ಲಿ ನೇರವಾಗಿ ರಾತ್ರಿ ಅವರ ಕೋಣೆಗೆ ಹೋಗಿ ಏನು ಕೊಠಡಿ ಇದೆ, ಕೊಠಡಿಯಲ್ಲಿ ಹೋಗಿ ಸಂಪೂರ್ಣ ಎಲ್ಲರಿಗೂ ಸಹ ಬೆಲ್ಟ್ ಅನ್ನ ತೆಗೆದುಕೊಂಡು ಹೊಡಿತಾರೆ. ಅದರಲ್ಲೂ ಸಹ ಮುಖ್ಯವಾಗಿ ವೇಲುವನ್ನ ಸಪ್ರೇಟ್ ಆಗಿ ಕೂರಿಸಿ ಸಹ ಆತನ ಮೇಲೆ ಹಲ್ಲೆ ಮಾಡಿದ್ದಾನೆ ಅಂತೇಳಿ ಮಾಹಿತಿ ಸಿಗ್ತಿರೋಂಥದ್ದು. ಅಂದ್ರೆ ಎಲ್ಲ ಒಂದ್ ಕಡೆಗೆ ಐಷಾರಾಮಿ ಜೀವನ ಮಾಡ್ಕೊಂಡು ಜೈಲಲ್ಲಿ ವಿಶೇಷ ಭದ್ರತಾ ಕೊಠಡಿಯಲ್ಲಿ ಇದ್ದು ಏನ್ ಬೇಕೋ ರಾಜ್ಯಾತಿಥ್ಯ ಪಡಿತಿದ್ದ ದರ್ಶನ್ಗೆ ಒಂದೇ ಒಂದು ಫೋಟೋ ಇವತ್ತು ಕಂಟಕವಾಗಿ ಪರಿಣಮಿಸ್ತದೆ. ಜೊತೆಗೆ ಜೈಲಿನಲ್ಲಿದ್ದಂತಹ ಸೌಲಭ್ಯಗಳು ಎಲ್ಲವೂ ಸಹ ನಿನ್ನೆಯಿಂದ ಸ್ಟಾಪ್ ಆಗಿರುವಂಥದ್ದು. ಅಂದ್ರೆ ಒಂದ್ ಕಡೆಗೆ ಈಗಾಗಲೇ ಒಂದು ಆಂತರಿಕ ತನಿಖೆ ನಡೀತದೆ, ಮತ್ತೊಂದ್ ಕಡೆಗೆ ಗೃಹ ಸಚಿವರ ಖುದ್ದು ಭೇಟಿ ಮಾಡಿ ಹೋಗಿದ್ರು. ಹಾಗಾಗಿ ಯಾವುದೇ ವಿಶೇಷ ಸವಲತ್ತುಗಳಿಲ್ಲ, ಎಲ್ಲವನ್ನು ಸಹ ಅಲ್ಲಿಂದ ತೆಗೆದಿರುವಂಥದ್ದು. ಇನ್ನು ಊಟದ ವಿಚಾರಕ್ಕೆ ಬಂದ್ರೆ ಈಗ ಸಂಪೂರ್ಣ ಊಟದ ವಿಚಾರವೂ ಸಹ ಜೈಲಿನಲ್ಲಿ ಏನ್ ಸಾಮಾನ್ಯ ಕೈದಿಗೆ ಕೊಡ್ತಾರೆ ಅದೇ ರೀತಿ ಇವತ್ತು ಊಟವನ್ನ ಕೊಡುವಂತ ಪರಿಸ್ಥಿತಿಗೆ ತಂದಿಟ್ಟಿರುವಂಥದ್ದು. ಹಾಗಾಗಿ ದರ್ಶನ್ ಜೈಲಿನಲ್ಲಿ ಒಂದ್ ರೀತಿ ಜೊತೆಲಿದ್ದಂತಹ ಸ್ನೇಹಿತರ ಮೇಲೆ ಈಗ ಗರಂ ಆಗಿರುವಂಥದ್ದು ಮಮತಾ. ಅಂಬರೀಶ್, ಆಮೇಲೆ ಇನ್ನೊಂದು ವಿಚಾರ ಕೇಳ್ಪಡ್ತಾ ಇದ್ವಿ ನಾವು, ಅನೇಕರು ಜೈಲಿಂದ ಹೊರಗೆ ಬಂದವರು ಹೇಳ್ತಾ ಇದ್ದು ಅದೇನೋ ರೇಟ್ ಕಾರ್ಡ್ ಅಂತೆಲ್ಲ ಇಟ್ಟಿದ್ದಾರೆ, ಈ VVIPಗಳೆಲ್ಲ ರೇಟ್ ಕಾರ್ಡ್ ಮೂಲಕ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ, ಅದಕ್ಕೆಲ್ಲ ಫುಲ್ ಸ್ಟಾಪ್ ಬಿದ್ದಿದೆಯಾ ಅಲ್ಲಿ? ಮಮತಾ, ಈ ಫೋಟೋ ಯಾವಾಗ ವೈರಲ್ ಆಯ್ತು ಅಲ್ಲಿಂದನೂ ಸಹ ಸಂಪೂರ್ಣವಾಗಿ ಜೈಲಿನಲ್ಲಿ ಎಲ್ಲವನ್ನೂ ಸಹ ಈಗ ಸದ್ಯಕ್ಕೆ ನಿಲ್ಲಿಸಿರುವಂಥದ್ದು. ಅಂದ್ರೆ ತಾತ್ಕಾಲಿಕವಾಗಿ ಯಾವುದೇ VIPಗಳಿಗಾಗ್ಲಿ ಅಥವಾ ಬೇರೆ ಯಾವುದೇ ಪ್ರಭಾವಿ ರೌಡಿ ಶೀಟರ್ಗಳಿಗಾಗ್ಲಿ ಯಾವುದೇ ಸವಲತ್ತು ಈಗ ಸದ್ಯಕ್ಕೆ ಇಲ್ಲ. ಯಾಕಂದ್ರೆ ಈಗ ಸುದ್ದಿ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತದೆ. ಜೊತೆಗೆ ಸರ್ಕಾರಕ್ಕೂ ಸಹ ಈ ಒಂದು ಘಟನೆ ಮುಜುಗರ ತರುವಂತ ಪರಿಸ್ಥಿತಿ ತಂದೊಡ್ಡಿರುವಂಥದ್ದು. ಹಾಗಾಗಿ ಎಲ್ಲವನ್ನೂ ಸಹ ಈಗ ಜೈಲಿನ ಏನೀಗ ಇನ್ಚಾರ್ಜ್ ಇದ್ದಾರೆ, ಸಸ್ಪೆಂಡ್ ಆಗಿರೋ ಅಧಿಕಾರಿಗಳನ್ನು ಹೊರತುಪಡಿಸಿ ಈಗ ಹೊಸದಾಗಿ ನೇಮಕ ಆಗಿರುವಂತಹ ಜೈಲಿನ ಹಿರಿಯ ಅಧಿಕಾರಿಗಳು ಈಗ ಎಲ್ಲದಕ್ಕೂ ಸಹ ಫುಲ್ ಸ್ಟಾಪ್ ಅನ್ನ ಇಟ್ಟಿರುವಂಥದ್ದು. ಅಂದ್ರೆ ಈಗ ಯಾರಿಗೂ ಸಹ ರೆಡ್ ಕಾರ್ಡ್ ಇರ್ಬೋದು ಅಥವಾ ಅಲ್ಲಿನ ವಿಶೇಷ ಸವಲತ್ತುಗಳು ಯಾರಿಗೂ ಸಹ ಸಿಗ್ತಾ ಇಲ್ಲ. ಅಂದ್ರೆ ಇದು ಎಷ್ಟು ದಿನ ಮುಂದುವರಿತದೋ ಕಾದು ನೋಡ್ಬೇಕು. ಆದ್ರೆ ಇಷ್ಟು ದಿನ ಅಂತ ತಾತ್ಕಾಲಿಕವಾಗಿ ಈಗ ಏನ್ ಸುದ್ದಿ ಇದೆ, ಈಗ ಇದೊಂದು ದರ್ಶನ್ ವಿಚಾರದಲ್ಲಿ ಒಂದು ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಅದನ್ನ ಹೊರತುಪಡಿಸಿದ್ರೆ ಜೈಲಿನಲ್ಲಿ ಮತ್ತೆ ಮಾಮೂಲಿ ಕೈದಿಗಳ ಜೊತೆ ಸಿಬ್ಬಂದಿಗಳು ಶಾಮೀಲಾಗುವಂಥದ್ದು ಅಥವಾ ದಂಧೆ ಮಾಡುವಂಥದ್ದು ಪದೇ ಆಗ್ತಾನೆ ಇದೆ. ಅದಕ್ಕೆ ಈ ಸರ್ಕಾರ ಏನಾದ್ರೂ ಫುಲ್ ಸ್ಟಾಪ್ ಅನ್ನ ಹಿಡ್ತಾರ, ಕಾದ್ ನೋಡ್ಬೇಕು ಮಮತಾ. ಓಕೆ ಅಂಬರೀಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಉಮೇಶ್, ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ. ಒಟ್ನಲ್ಲಿ ಕೊಳೆತು ಗಬ್ಬೆದ್ದು ನಾರ್ತಾ ಇರುವಂತಹ ಪರಪ್ಪನಗ್ರಹಾರದಲ್ಲಿ ಕ್ಲೀನಿಂಗ್ ಕೆಲಸವನ್ನ ಕೈಗೆತ್ಕೊಂಡಿದ್ದಾರೆ. ಕ್ಲೀನಿಂಗ್ ಎಲ್ಲಿ ತನಕ ಮಾಡ್ತಾರೆ, ಎಷ್ಟು ದಿನ ಮಾಡ್ತಾರೆ ಅನ್ನೋದು ಕುತೂಹಲ.